ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಂಡಾಮರಿ ಗ್ರಾಮದಲ್ಲಿ ಗಣಿ ಗುತ್ತಿಗೆ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ಸರ್ವೆ ನಂಬರ್ 104ರಲ್ಲಿ ಗಣಿ ಗುತ್ತಿಗೆ ಪಡೆದು ಕಾರ್ಯನಿರ್ವಹಿಸುತ್ತಿದ್ದ ಜಯರಾಮ್ ನಾಯ್ಡು ರವರ ಜೆಎನ್ ಸ್ಟೋನ್ ಕ್ರಷರ್ ಮೇಲೆ ಪಕ್ಕದ ಜಮೀನಿನ ಮಾಲೀಕರು ಭೂಮಿ ಒತ್ತುವರಿ ಆರೋಪ ಮಾಡಿದ್ದಾರೆ. ಕ್ರಷರ್ನಿಂದ ತಮ್ಮ ಜಮೀನಿಗೆ ಅತಿಕ್ರಮಣವಾಗಿದೆ ಎಂದು ಪಕ್ಕದ ಜಮೀನು ಮಾಲೀಕರು ದೂರು ನೀಡಿರುವ ಹಿನ್ನೆಲೆ ಪ್ರಕರಣದ ತನಿಖೆ ಪ್ರಾರಂಭವಾಗಿದೆ. ಆದರೆ ಈ ಪ್ರಕರಣದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತನಿಖೆ ಹೆಸರಿನಲ್ಲಿ ಕ್ರಷರ್ ಪುನರಾರಂಭಿಸಲು ಕಿರುಕುಳ ನೀಡುತ್ತಿದ್ದಾರೆ ಎಂದು ಕ್ರಷರ್ ಮಾಲೀಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ಬಾರಿ ಸರ್ವೆ ನಡೆಸಲಾಗಿದೆ. ಕಂದಾಯ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪ್ರತಿ ಬಾರಿ ಸರ್ವೆ ನಡೆಸಿದ್ರೂ ಒಂದೊಂದು ವರದಿಯಲ್ಲಿ ವಿಭಿನ್ನ ಮಾಹಿತಿ ನೀಡಲಾಗಿದೆ ಎಂದು ಮಾಲೀಕರು ಆರೋಪಿಸಿದ್ದಾರೆ. ಏನಂದ್ರೆ ಒಂದೊಂದು ಸತಿ ಒಂದೊಂದು ಸರ್ವೆ. ಈಗ 4 ಸತಿ ಸರ್ವೆ ಮಾಡಿದ್ದಾರೆ. ಇಲ್ಲಿ 4 ಸತಿ ಇಲ್ಲಿ ಸರ್ವೆ ಮಾಡಿರ್ತಾರೆ. ಇಷ್ಟೊತ್ತಿಗೆ 4 ಸತಿ 4 ಥರ ಸರ್ವೆ ತೋರಿಸಿರ್ತಾರೆ ಸರ್ವೆಗೆ ಬಂದಿರೋರು. ಆದರೆ ನಿಜಾಂಶ ಏನಿದೆಯೋ ಯಾರೂ ತೋರಿಸ್ತಾ ಇಲ್ಲ. ಇಲ್ಲಿ ಬೇಕು ಅಂತ ನಮಗೆ ತೊಂದರೆ ಕೊಡಬೇಕು ಅಂತ ಕೆಲವು ವ್ಯಕ್ತಿಗಳು ಇಲಾಖೆಯವರು ಸೇರಿಕೊಂಡು ನಮಗೆ ಈ ಥರ ತೊಂದರೆ ಕೊಟ್ಟು ನಾವು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇಷ್ಟೊಂದು ಕ್ರಷರ್ ಎಕ್ಸಾಬ್ಲೇಟ್ ಮಾಡಿ ಕಾನೂನು ಪ್ರಕಾರ ಎಲ್ಲ ನಾವು ಇಟ್ಕೊಂಡು ಕಾನೂನಿಗೆ ಇಷ್ಟು ದಿನ ನಾವು ರಾಯಲ್ಟಿ ಕಟ್ಕೊಂಡು GST ಕಟ್ಕೊಂಡು ಎಲ್ಲ ನಾವು ಕಾನೂನುಬದ್ಧವಾಗಿದ್ದರೆ ಕೆಲವರಿಗೆ ಏನಂದರೆ ಈತ ಚೆಂದಾಗಿ ಆಗ್ತಾ ಇದ್ದೇನೆ ಅಂತ ಒಂದು ದುರುದ್ದೇಶದಿಂದ ನಮಗೇನು ತೊಂದರೆ ಕೊಡಬೇಕು ಎಲ್ಲ ಅಕ್ಕಪಕ್ಕ ಜಮೀನವರು ಕೆಲವು ಆಫೀಸರ್ಗಳು ಎಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಸರ್, ಈಗ ಎಷ್ಟು ವರ್ಷ ಆಯಿತು ನೀವು ನಾವು ಇದು ಸ್ಟಾರ್ಟ್ ಮಾಡಿ 2018 ಈ ಪ್ಲಾಂಟ್ ಆಲ್ಮೋಸ್ಟ್ 8 ಇಯರ್ಸ್. ಇವಾಗ ನಿಮಗೆ ನಿಲ್ಲಿಸಿ ಎಷ್ಟು ವರ್ಷ ಆಯಿತು? ಹತ್ರ 4 ವರ್ಷ, 3 ವರ್ಷ 9 ತಿಂಗಳಾಗಿದೆ. ನಿಮಗೆ ಎಷ್ಟು ಕಷ್ಟ ಇದೆ? ಇದು ಮಾಡಿರೋ ದಿನ ನಾನು 5 ಕೋಟಿ ಸಾಲ ಮಾಡಿದ್ದೀನಿ. 5 ಕೋಟಿಗೆ ನಮಗೇನೋ ಬೆಂಗಳೂರಲ್ಲಿರೋ ಪ್ರಾಪರ್ಟಿ ಎಲ್ಲ ಮಾರ್ಟಿಗೇಜ್ ಮಾಡಿ ಎಲ್ಲ ಮಾಡಿದ್ದೀನಿ. ಇವತ್ತು ಅದೆಲ್ಲ ಅಟ್ಯಾಚ್ಮೆಂಟ್ ಬಂದಿದೆ, ಪ್ರಾಪರ್ಟಿಗಳೆಲ್ಲ ಅಟ್ಯಾಚ್ಮೆಂಟ್ ಬಂದಿದೆ, ಕಟ್ಟಿಲ್ಲ ಅಂತ. ಇಲ್ಲ, ಸಾಲ ಕಟ್ಟೋದಕ್ಕೆ ಇಲ್ಲಿ ಕ್ರಷರ್ ನಡೆದಿದ್ರೆ ನಾವು ಕಟ್ಬೋದು. ಇದು ಬಡ್ಡಿ ಕಟ್ಟಕ್ಕೆ ಆಗಲ್ಲ. ಅವ್ರೇನು ಬಡ್ಡಿ ಮೇಲೆ ಹಾಕೊಂಡು ಅವ್ರ ಕಾನೂನು ಪ್ರಕಾರ ಅವ್ರು ಏನು ಕೆಲಸ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಇದನ್ನು ನಿಲ್ತ್ಕೊಂಡು ನಾವು ಹೆಂಗೆ ಇವತ್ತು ನಮ್ಮ ಜೀವನ ಎಲ್ಲಿ ಗಂಟೆ ಹೋಗ್ತಾ ಇದೆ ಅಂದರೆ ಎಲ್ಲ ತುಂಬ ಕಷ್ಟ ಆಗಿದೆ. ಇನ್ನೊಂದೇನೆಂದರೆ ಈ ಥರ ಇಂಡಸ್ಟ್ರಿ ಇಷ್ಟೊಂದು ಕಾನೂನುಬದ್ಧವಾಗಿ ನಾವು ಮಾಡ್ತಾ ಇದ್ರೆ, ಕಾನೂನಿಗಿಲ್ಲ ಅಂದರೆ ಯಾವ ಇಲಾಖೆ ಆದ್ರೂ ಕ್ರಮ ತಗೊಳ್ಳಿ. ಅದಕ್ಕೆ ನಾವು ಪ್ರಕರಣ ಇತ್ಯರ್ಥಗೊಳಿಸಲು ಸ್ಪಷ್ಟ ನಿರ್ಧಾರ ಕೈಗೊಳ್ಳದೆ ವಿನಾಕಾರಣ ಕಾಲಹರಣ ಮಾಡಲಾಗುತ್ತಿದೆ ಎಂಬುದು ಅವರ ಆರೋಪ. ಕಳೆದ 4 ವರ್ಷಗಳಿಂದ ಕ್ರಷರ್ ಬಂದಾಗಿದ್ದು ಸುಮಾರು 5 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದ ಯಂತ್ರೋಪಕರಣಗಳು ತುಕ್ಕು ಹಿಡಿದಿವೆ. ಬ್ಯಾಂಕ್ ಸಾಲ ಕಟ್ಟಲು ಆಗದೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದೇನೆ ಎಂದು ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ.